ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 7 ಎಕರೆ 20 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಇದು ನಕಾಶೆ ರೋಡು ನೋಡಿ, ನಿಮಗೆ ಅಲ್ಲಿ ನಿಂತಿದ್ದಾರಲ್ಲ ಅದು ನಕಾಶೆ ರೋಡ್. ಅಂದರೆ ಈ ಜಮೀನು ಪಕ್ಕದಲ್ಲಿಯೇ ಕೂಡ ನಕಾಶೆ ರೋಡ್ ಇರೋದು. ಅಂದರೆ ವಿಲೇಜ್ಗೆ ಕೇವಲ 200 ಮೀಟರ್ ಆಗುತ್ತೆ. ನೀವು ನೋಡ್ರಿ, ಅದೇ ವಿಲೇಜ್, ಮನೆ ಕಾಣಿಸ್ತಿದ್ದಾವಲ್ಲ ಅದೇ ವಿಲೇಜ್. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ನೀವು ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಕಡೆ ಸಾಗುವಳಿ ಮಾಡಿದಾರಲ್ಲ ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಜಮೀನಿದೆ. ಜೊತೆಗೆ ಈ ಕಡೆ ನಕಾಶೆ ರೋಡಿಂದ ನಿಮಗೆ ಈ ಕಡೆ ಆ ಕಡೆ ಕಳ್ಳೆ ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಜಮೀನಿದೆ. ಇದು ಚಳ್ಳಕೆರೆಗೆ 28 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 228 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 60 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಹೆಚ್ಚು ಕಮ್ಮಿ 60 ಕಿಲೋಮೀಟರ್ ಆಗುತ್ತೆ. ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಜಮೀನಿಗೆ ಅಂದರೆ ಈ 7 ಎಕರೆ 20 ಗುಂಟೆ ತಗೊಳ್ಳೋಂಥವ್ರಿಗೆ ಒಂದು ಬೋರ್ ಇದೆ. ನೀವು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಒಂದು ಬೋರ್ ಇದೆ, ಜೊತೆಗೆ ಒಂದು TC ಇದೆ, ಕಾಣಿಸ್ತಾ ಇದೆ TC. ಇದನ್ನ ಉಳುಮೆ ಮಾಡದೇ ಇರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಪಕ್ಕದಲ್ಲಿ ನೋಡಿ ಅಡಿಕೆ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಮತ್ತೆ ಈ ಕಡೆ ಕೂಡ ಒಂದು ವಿಲೇಜ್ ಅಟ್ಯಾಚ್ ಆಗುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅದು ಕೂಡ ವಿಲೇಜ್. ಅಂದರೆ ಸೆಂಟ್ರಲ್ ಇರೋಂಥ ಜಮೀನು. ಈ ಕಡೆ ಒಂದು 200-300 ಮೀಟರ್ ಆಗುತ್ತೆ ವಿಲೇಜು, ಈ ಕಡೆ ಒಂದು 800 ಮೀಟರ್ ಆಗ್ಬೋದು. ಈ ಕಡೆ ನಿಮಗೆ ಇದು 7 ಎಕರೆ 20 ಗುಂಟೆ ನೀರಾವರಿ, ಒಂದು ಬೋರ್ ಇದೆ, ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ. ನೀರು ಯಾವುದೇ ರೀತಿ ಈ ಭಾಗದಲ್ಲಿ ತೊಂದರೆ ಇಲ್ಲ. ಇಲ್ಲಿಂದ ವೇದವತಿ ಕೇವಲ 2 ಕಿಲೋಮೀಟರ್ ಆಗುತ್ತೆ. ಆದ್ದರಿಂದ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನೀರಿನ ಸ್ಥಿತಿ ಆದಮೇಲೆ ಜನರಲ್ ಪ್ರಾಪರ್ಟಿ ಆದಮೇಲೆ ಮಣ್ಣು ಬ್ಲಾಕ್ ಸಾಯಿಲು, ಅಂದರೆ ಬ್ಲಾಕು ರೆಡ್ಡು ಮಿಕ್ಸ್ ಇದೆ, ರೆಡ್ಡು ಬ್ಲಾಕ್ ಕೂಡ ಮಿಕ್ಸ್ ಇದೆ. ತೀರಾ ಈ ಕಡೆ ಬ್ಲಾಕ್ ಏನಲ್ಲ, ಈ ಕಡೆ ನಿಮಗೆ ಪಕ್ಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ರೆಡ್ ಬ್ಲಾಕ್ ಮಿಕ್ಸ್ ಇರೋದ್ರಿಂದ ತೊಂದರೆ ಇಲ್ಲ, ಬೆಳೆ ಏನು ಚೆನ್ನಾಗಿ ಬರುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ನಾನು ಇಲ್ಲಿನ ವಾತಾವರಣ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್, ಇದು ಕೂಡ ನೀರಾವರಿನೇ. ಮತ್ತು ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಇದು ಖಾಲಿದೆ ಅಂತಲ್ಲ, ಇದನ್ನು ಉಳುಮೆ ಮಾಡಿದೆ ನೋಡ್ರಿ. ಆ ಕಡೆ ನಿಮಗೆ ಮೆಕ್ಕೆಜೋಳ ಹಾಕಿದ್ದಾರೆ, ಇದರಲ್ಲೇನೆ ಮೆಕ್ಕೆಜೋಳ ಹಾಕಿದ್ದಾರೆ, ಈ ಕಡೆದೆಲ್ಲ ಖಾಲಿ ಬಿಟ್ಟಿದ್ದಾರೆ. ಇವರು ಕೆಲವು ಮೇಂಟೆನೆನ್ಸ್ ಮಾಡದೆ ಈ ರೀತಿ ಇದೆ. ಅದು ಬಿಟ್ಟರೆ ನೀರಿಂದಾಗಲಿ ಇನ್ನೊಂದಾಗಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್. ಅದು ನೋಡ್ರಿ ವಿಲೇಜ್, ನಿಮ್ಗೆ ಹತ್ತಿರದಲ್ಲಿದೆ ವಿಲೇಜ್ ಮಾತ್ರ. ನಿಮ್ಗೇನಾದರೂ ವಿಲೇಜ್ ಪಕ್ಕದಲ್ಲಿ ಜಮೀನು ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮರ್ತಿರ್ತೀನಿ, ಆಗ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವಿಡಿಯೋನ ಮಾಡ್ತೀನಿ. ಜೊತೆಗೆ ನೀವು ಜಮೀನು ನೋಡಲೇಬೇಕಂದಾಗ ಕೆಲವೊಂದಿಷ್ಟು ಫೋನ್ಗಳನ್ನು ರಿಸೀವ್ ಮಾಡಿರಲ್ಲ, ಒತ್ತಡದ ಬರದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ನೀವು ಫೋನು ಬಂದಾಗ ಕೆಲವೊಂದು ರಿಸೀವ್ ಮಾಡಿರಲ್ಲ. ಅಂಥ ಟೈಮಲ್ಲಿ ನೀವು MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೇರವಾಗಿ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನೇರವಾಗಿ ನಮ್ಮ ಆಫೀಸ್ ಹತ್ರ ಬಂದರೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಕೆಲವೊಂದಿಷ್ಟು ಮೆಸೇಜ್ ಬಂದಿದ್ದಾವೆ. ನೀರಿನ ಸ್ಥಿತಿ ಚಳ್ಳಕೆರೆಯಲ್ಲಿ ಕಮ್ಮಿ. ಹೌದು, ಇಡೀ ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಅಂತ ಈಗಾಗಲೇ ಗುರುತಿಸ್ಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಣಿ ವಿಲಾಸ ಸಾಗರ 2 ಬಾರಿ ತುಂಬಿರೋದ್ರಿಂದ ನೀರಿನ ಸ್ಥಿತಿಯಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಕೂಡ ಬಂದಾಗ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇಲ್ಲಿನ ವಾತಾವರಣ ನೋಡಿ ಪರಿಶೀಲನೆ ಮಾಡಿ ಖರೀದಿಸುವಂಥ
ಪ್ರಯತ್ನ ಪಡಿ. ಅದು ಬಿಟ್ಟುಬಿಟ್ಟು ನಾವು 100% ವಾಟರ್ ಸೋರ್ಸ್ ಅಂತ ಯಾವ ವಿಡಿಯೋದಲ್ಲೂ ನಾನು ಕೂಡ ಹೇಳಿಲ್ಲ. ಇನ್ನು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಿಮಗೆ 13.5 ಲಕ್ಷ, 13ರಿಂದ 13.5 ಲಕ್ಷ, ಅದರ ಮಧ್ಯದಲ್ಲಿ ಆಗುತ್ತೆ. ಅದಕ್ಕಿಂತ ಕಡಿಮೆ ನೆಗೋಷಿಯಬಲ್ ಆಗಲ್ಲ, 13ರಿಂದ 13.5 ಆಗುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.